ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಇರುವ ಐತಿಹಾಸಿಕ ಸ್ಥಳ ಪಡುಮಲೆ. ಈ ಪಡುಮಲೆಯ ಅನತಿ ದೂರದಲ್ಲಿರುವ ಕೂವೆ ತೋಟದ ಮನೆಯಲ್ಲಿ ಪಿಜಾನರ ಮತ್ತು ಒಪ್ಪತ್ತಿ ಮದಿಮಾಲು ಎಂಬ ಬ್ರಾಹ್ಮಣ ದಂಪತಿಗಳು ವಾಸವಾಗಿದ್ದರು. ಇವರು ಪವಿತ್ರವಾದ ಪೌರೋಹಿತ್ಯ ಕಾರ್ಯದಿಂದ ಭಗವಂತನ ಪೂಜಾದಿಗಳನ್ನು ಮಾಡುತ್ತಾ ಸಂಸಾರ ಸಾಗಿಸುತ್ತಿದ್ದರು. ಇಂತಹ ಈ ಸಚ್ಚಾರಿತ್ರ್ಯ ಸಂಸಾರದಲ್ಲಿ ಸಂತಾನ ಭಾಗ್ಯವಿಲ್ಲದ ಕಾರಣ ದಂಪತಿಗಳು ಸಂತಾನಕ್ಕಾಗಿ ಪ್ರತಿ ಅಮಾವಾಸ್ಯೆಯಂದು ಗಂಗಾ ಸ್ನಾನ ಮಾಡಿ ಶ್ರೀ ಸೂರ್ಯನಾರಾಯಣ ದೇವರ ಪೂಜಾ ವ್ರತವನ್ನು ಆಚರಿಸುತ್ತಿದ್ದರು. ಹೀಗಿರುವಾಗ ಒಂದು ಅಮಾವಾಸ್ಯೆಯಂದು ನಡು ನೀರಿನಲ್ಲಿ ನಿಂತು ಸೂರ್ಯದೇವರಿಗೆ ಕೈ ಮುಗಿದು ಪ್ರಾರ್ಥಿಸುತ್ತಿರುವಾಗ ಅವರ ಮುಂದೆ ತತ್ತಿ ಆಕಾರದ ವಸ್ತುವೊಂದು ತೇಲಿ ಬರುತ್ತದೆ. ತೇಲಿ ಬಂದ ಆ ವಸ್ತುವನ್ನು ತೆಗೆದುಕೊಂಡು ಹೋದ ದಂಪತಿಗಳು ತಮ್ಮ ಮನೆಯೊಳಗಿನ ಕಲ್ಲಕಲಂಬಿಯಲ್ಲಿ ಜೋಪಾನವಾಗಿ ಇಡುತ್ತಾರೆ. ಒಂದು ದಿನ ಸೂರ್ಯದೇವರು ತನ್ನ ಬಂಗಾರದ ಕಿರಣಗಳನ್ನು ಭೂಮಿಗೆ ಚೆಲ್ಲುವ ಸುಕಾಲದಲ್ಲಿ ಆ ತತ್ತಿ ಆಕಾರದ ವಸ್ತು ಬಾಯಿ ತೆರೆದಿತ್ತು. ಅದರ ಮಧ್ಯೆ ಬಂಗಾರ ಬಣ್ಣದ ಕೇದಗೆ ಹೂವಿನ ಮಧ್ಯದಲ್ಲಿ ಒಂದು ಹೆಣ್ಣು ಮಗು ಅಳುತ್ತಿತ್ತು. ಮಗುವನ್ನು ನೋಡಿದ ಗಂಡ ಪಿಜಾನರ ತಕ್ಷಣವೇ ಧರ್ಮಪತ್ನಿ ಒಪ್ಪತ್ತಿಯನ್ನು ಕರೆಯುತ್ತಾನೆ. ಮುದ್ದಾದ ಆ ಹೆಣ್ಣು ಮಗುವನ್ನು ನೋಡಿದ ದಂಪತಿಗಳಿಬ್ಬರೂ ಆಶ್ಚರ್ಯಚಕಿತರಾದರು. ತಮ್ಮ ವ್ರತ ಫಲಿಸಿ ಆ ಸೂರ್ಯದೇವರೇ ಈ ಮಗುವನ್ನು ತಮಗೆ ಕೊಟ್ಟ ವರಪ್ರಸಾದವೆಂದು ತಿಳಿದು ಸ್ವರ್ಣದಂತೆ ಹೊಳೆವ ಕೇದಗೆ ಹೂವಿನ ಮಧ್ಯೆ ಇರುವ ಮಗುವಿಗೆ ಸುವರ್ಣ ಕೇದಗೆ ಎಂದು ಹೆಸರಿಟ್ಟು ಸಲಹಿದರು. ಬರಿದಾದ ಬಾಳನ್ನು ಬಂಗಾರದಿಂದ ತುಂಬಿದ ಆ ಸುವರ್ಣ ಕೇದಗೆಯನ್ನು ನೆಲದಲ್ಲಿ ಇಟ್ಟರೆ ಇರುವೆ, ಆಕಾಶದಲ್ಲಿ ಬಿಟ್ಟರೆ ಕಾಗೆ ಹಾರಿಸಿಕೊಂಡು ಹೋಗಬಹುದು ಎಂಬಂತೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದರು. ಆದರೆ ಅಂದಿನ ಕಾಲದಲ್ಲಿ ಬ್ರಾಹ್ಮಣರಲ್ಲಿ ಒಂದು ಸಂಪ್ರದಾಯವಿತ್ತು. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವ ಮೊದಲೇ ಋತುಮತಿಯಾದರೆ ಅಂತಹ ಹೆಣ್ಣು ಮಕ್ಕಳ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡುವ ಸಂಪ್ರದಾಯವದು. ಅಂತಹ ಅನಾಹುತ ಈ ದಂಪತಿಗಳ ಮನೆಯಲ್ಲಿ ನಡೆದೇ ಹೋಯಿತು. ಒಂದು ದಿನ ಸುವರ್ಣ ಕೇದಗೆಯು ತನ್ನ ಮನೆಯ ಕಾಶಿ ಎಂಬ ಆಕಳ ಹಾಲು ಹಿಂಡುತ್ತಿರುವಾಗ ಋತುಮತಿ ಆಗುತ್ತಾಳೆ. ಮದುವೆಗಿಂತ ಮೊದಲೇ ಋತುಮತಿಯಾದ ಸುವರ್ಣ ಕೇದಗೆಯನ್ನು ನೋಡಿ ದಂಪತಿಗಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ತಾವು ಮುದ್ದಿನಿಂದ ಸಾಕಿದ ಮಗಳಿಗಾಗಿ ಹಿರಿಯರು ಮಾಡಿದ ಕಟ್ಟುಪಾಡನ್ನು ಮುರಿದು ಮಗಳನ್ನು ಕಾಡಿಗೆ ಬಿಡದೆ ಮನೆಯಲ್ಲಿ ಇರಿಸಿಕೊಂಡರೆ ಈ ಸಮಾಜ ನಮ್ಮನ್ನು ಒಪ್ಪುತ್ತಾ? ಈ ಸಮಾಜಕ್ಕೆ ಬುದ್ಧಿ ಹೇಳಬೇಕಾದ ನಾವೇ ಸಮಾಜದ ಕಟ್ಟುಕಟ್ಟಳೆಗಳನ್ನು ಮುರಿದರೆ ಆ ಭಗವಂತ ಮೆಚ್ಚುವನೇ? ದಂಪತಿಗಳ ಮನದಲ್ಲಿ ವೇದನೆಯ ಶೋಕ ತುಂಬಿಕೊಂಡು ಮುಂದೇನು ಎಂದು ಯೋಚಿಸುತ್ತಾರೆ. ಹೀಗೆ ಯೋಚಿಸುತ್ತಿರುವ ದಂಪತಿಗಳು ಇದು ದೇವರ ಇಚ್ಛೆಯಂತೆ ನಡೆದಿರಬಹುದು, ದೇವರ ವರಪ್ರಸಾದವಾಗಿ ಸಿಕ್ಕಿದ್ದ ಈ ಮಗುವನ್ನು ದೇವರೇ ಕಾಪಾಡುವನು ಎಂದು ಅಂತಿಮವಾಗಿ ನಿರ್ಧರಿಸಿ ಸುವರ್ಣ ಕೇದಗೆಯನ್ನು ಕಾಡಿಗೆ ಬಿಡಲು ತೀರ್ಮಾನಿಸುತ್ತಾರೆ. ಮಗಳೇ, ದೂರದ ಊರಿನಲ್ಲಿ ನಿನ್ನ ಮಾವನ ಮನೆಯಲ್ಲಿ ಮಾಲೆ ಕಾರ್ಯವಿದೆ. ನೀನು ಮತ್ತು ನಿನ್ನ ತಂದೆ ಅಲ್ಲಿಗೆ ಹೋಗಿ ಬನ್ನಿ ಎಂದು ಸುಳ್ಳು ಹೇಳುತ್ತಾ ಮಾವನ ಮನೆಯಲ್ಲಿ ಮೊಸರಿನ ಅಗತ್ಯವಿದೆ, ಅದಕ್ಕಾಗಿ ನಮ್ಮ ಕಾಶಿ ಹಸುವನ್ನು ಕರೆದುಕೊಂಡು ಹೋಗಿ ಎನ್ನುತ್ತಾ ಬರುವ ದುಃಖವನ್ನು ತಡೆದು ಮುದ್ದಿನ ಮಗಳನ್ನು ಒಡವೆ ವೈಡೂರ್ಯಗಳಿಂದ ಶೃಂಗರಿಸಿ ಗಂಡ ಪಿಜಾನರನ ಜೊತೆಗೆ ಸುವರ್ಣ ಕೇದಗೆಯನ್ನು ಕಾಡಿಗೆ ಕಳುಹಿಸಿಕೊಡುತ್ತಾಳೆ ಒಪ್ಪತ್ತಿ. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 2.